ಹಾಯ್ ಎವ್ರಿವನ್. ಇವಾಗ ನೋಡಿ ಒಂದು ನ್ಯೂ ಶಿಫ್ಟು. ಸೊ ಅದಕ್ಕೆ ಆಚೆ ಆಗಿದೆ ಕೆಲಸ. ನಾವು ಬೆಂಗಳೂರಿನಲ್ಲಿ ನಮ್ಮ ಅಂಗಡಿನಲ್ಲಿ IR ಕಾರ್ನಗರೇಟ್ನಲ್ಲಿ ನ್ಯೂ ಶಿಫ್ಟ್ಗೆ ಬೇಜಾನ್ ನೆಸೆಸರೀಸ್ ಮಾಡಿದ್ದೀನಿ. ಸೊ ಇದು ಒಂದು ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ ಎಲ್ಲ ವಿಡಿಯೋ ನೋಡಿ ಗೊತ್ತಾಗುತ್ತೆ ಇದರಲ್ಲಿ ಏನೇನು ನಾವು ಮಾಡಿದ್ದೀನಿ, ಏನೇನು ಕೆಲಸ ಆಗ್ತಾ ಇದೆ, ಆಗ್ತಾ ಇರೋದನ್ನು ಕೆಲಸ ನಾವು ನಿಮಗೆ ಇದರಲ್ಲಿ ತೋರಿಸ್ತಾ ಇರೋದು. ಏನಕ್ಕಂದ್ರೆ ಈ ನಮ್ಮ ಗ್ಯಾರೇಜ್ನಲ್ಲಿ ನಿಮಗೆ ಆಲ್ಮೋಸ್ಟು A to Z ಕೆಲಸ ಆಗುತ್ತೆ. A to Z ಏನೇನು ಕೆಲಸ ಅಂದರೆ, ಫಸ್ಟ್ ಆಫ್ ಆಲ್ ಇವಾಗ ಇದರಲ್ಲಿ ಗಾಡಿನಲ್ಲಿ ನಾವು ಎಲ್ಲ ಬಿಚ್ಚಿದ್ದೀನಿ. ಹ್ಯಾಂಡಲ್ ನೋಡಿ, ಇದು ಪೈಂಟಿಂಗ್ ಆಗ್ತಾ ಇದೆ, ಓಕೆನಾ. ಹ್ಯಾಂಡಲ್ ಎಲ್ಲ ಬಿಚ್ಚಿದ್ದೀನಿ. ಸೊ ಇನ್ನೊಂದು ಬಂದ್ಬಿಟ್ಟು ನಿಮಗೆ ಡೋರ್ ಪ್ಯಾನಲ್ ಕಸ್ಟಮರು ಈ ಥರ ನಿಮಗೆ ಬಂದಿರ್ತದೆ. ಇದು ನೋಡ್ಬೋದು, ನಾವು ಪೈಂಟಿಂಗ್ ಎಲ್ಲ ತೆಗ್ದಿದ್ದೀನಿ, ಇದು ಪೈಂಟಿಂಗ್ ಮಾಡೋಕ್ಕೆ ತೆಗ್ದಿದ್ದೀನಿ. ಸೊ ಇದರಲ್ಲಿ ನಿಮಗೆ ಬಂದ್ಬಿಟ್ಟು ಕಲರ್ಸ್ ನಿಮಗೆ 20 ಕಲರ್ಸ್ ಟು 25 ಕಲರ್ಸ್ ಸಿಗುತ್ತೆ. ನಿಮಗೆ ಯಾವ ಕಲರ್ ಬೇಕು, ಏನೇನು ಬೇಕು ಅದೆಲ್ಲ ನೀವು ಮಾಡ್ಬೋದು. ಇವಾಗ ಆಲ್ಮೋಸ್ಟ್ ಇದಕ್ಕೆಲ್ಲ ಬಿಚ್ಚಿದ್ದೀನಿ. ಪ್ರೊಸೆಸಿಂಗ್ ನಡೀತಾ ಇದೆ, ಫ್ರಂಟ್ ಆ್ಯಂಡ್ ಬ್ಯಾಕು. ರೂಫ್ ಇದಕ್ಕೆ ನಾವು ಟಾಪ್ ಮಾಡಿದ್ದೀನಿ, ಬ್ಲ್ಯಾಕ್ ಕಲರು, ಸ್ಪೈಲರು. ಪೈಂಟಿಂಗ್ ಬೇಕಾದ್ರೆ ಪೈಂಟಿಂಗ್ ಮಾಡಿಸಿ, ಸ್ಟಿಗರ್ ಬೇಕಾದರೆ ಸ್ಟಿಗರಿಂಗ್ ಮಾಡ್ಬೋದು. ನಿಮ್ಮ ಇಷ್ಟ, ಡಿಪೆಂಡೆಂಟ್ ಕಸ್ಟಮರ್ ಯೂಸಿಂಗ್ ಆ್ಯಂಡ್ ಬಜೆಟ್ ನಿಮ್ಮ ಇಷ್ಟ ಮೇಲೆ ಹೋಗುತ್ತೆ. ಇದಕ್ಕೆ ನಾವು ಇವಾಗ ಪೈಂಟಿಂಗ್ ಹೊಡ್ಸಿದ್ದೀನಿ. ಸೊ ಇದು ನಾನು ವಿಡಿಯೋ ಮಾಡ್ತಾ ಇರೋದು ನಮ್ಮ ಗ್ಯಾರೇಜ್ನಲ್ಲಿ ನಿಮಗೆ A to Z ಕೆಲಸ ತೋರ್ಸೋಕ್ಕೆ. ಆಲ್ಮೋಸ್ಟ್ ಎಲ್ಲ ಗಾಡಿ ಬಿಚ್ಚಿದ್ದೀನಿ. ವಿಡಿಯೋ ಎಲ್ಲ ನೋಡಿ ನಿಮಗೂ ಗೊತ್ತಾಗತ್ತೆ. ಒಂದು ಹ್ಯಾಂಡಲ್ ಇದಕ್ಕೆ ಪೈಂಟಿಂಗ್ಗೆ ಬಿಚ್ಚಿದ್ದೀನಿ, ಬ್ಲ್ಯಾಕ್ ಕಲರ್ ಬರೋದು ಬೇಸಿಕ್ ಮಾಡಲ್ಗೆ. ಸೊ ಗಾಡಿ ಕಲರ್ನಲ್ಲಿನೇ ವೈಟ್ ಕಲರ್ ನಾವು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಆಟೋ ಫೋಲ್ಡ್ ಮಿರರು ಬರಲ್ಲ, ಅದನ್ನು ನಾವು ಮಾಡ್ತಾ ಇದ್ದೀವಿ. ರೆಗ್ಯುಲರ್ ವಿಡಿಯೋನಲ್ಲಿ ನಾವು ಹಾಕ್ತಾ ಇದ್ದೀನಿ. ಬಟ್ ಹೊಸ ಕೆಲಸ ಏನಂದರೆ, ಶಿಫ್ಟ್ನಲ್ಲಿ ಒಂದು ಕ್ರೂಸ್ ಕಂಟ್ರೋಲ್ ಇದಕ್ಕೆ ಆಕ್ಟಿವೇಶನ್ ಮಾಡಿದ್ದೀನಿ. ಇವಾಗ ಇಲ್ಲಿ ನೋಡಿ ನಿಮಗೆ ಆನ್ ಇದೆ ಕ್ರೂಸ್, ಇಲ್ಲಿ ಮೀಟರ್ನಲ್ಲಿ ಶೋ ಆಗ್ತಾ ಇದೆ. ಇಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ. ಆಫ್ ಮಾಡ್ತೀನಿ ಇವಾಗ. ಆಫ್ ಮಾಡಿದ್ರೆ ಹಾಫ್, ಇದು ಹಾಫ್ ಆಯಿತು. ತಿರ್ಗಾ ಇವಾಗ ಪ್ರೆಸ್ ಮಾಡ್ತೀನಿ, ಆನ್ ಮಾಡಿದ್ರೆ ಆನ್ ಆಗುತ್ತೆ. ಸೊ ಹೊಸ ಶಿಫ್ಟ್ಗೂ ಇದು ಬಂದುಬಿಟ್ಟು ಬೇಸಿಕ್ಕು ಮ್ಯಾನುವಲ್ ಗಾಡಿ. ಸೊ ಮ್ಯಾನುವಲ್ ಇರಲಿ, ಆಟೋಮೆಟಿಕ್ಕು ಇರಲಿ, CNG ಇರಲಿ, ಪೆಟ್ರೋಲ್ ಇರಲಿ, ಯಾವುದೂ ಇರಲಿ, ನ್ಯೂ ಶಿಫ್ಟು, ನ್ಯೂ ಡಿಸೈರ್, ಅದಕ್ಕೂ ಕ್ರೂಸ್ ಕಂಟ್ರೋಲ್ ನಮ್ಮ ಹತ್ರ ಆನ್ ಆಗ್ತಾ ಇದೆ. ಇದು ಆನು. ಇವಾಗ ಆಫ್ ಮಾಡ್ತೀನಿ ನೋಡಿ, ಅದು ಆಫ್. ಇದು ಆನು, ತಿರ್ಗಾ ಆಫ್ ಮಾಡಿದ್ರೆ ಆಫ್. ಸೊ ಟಾಪ್ ಮಾಡಲ್ ಸ್ಟೀರಿಂಗ್ ನಾವು ಚೇಂಜ್ ಮಾಡಿ ಇದಕ್ಕೆ ಕ್ರೂಸ್ ಕಂಟ್ರೋಲ್ ನ್ಯೂ ಶಿಫ್ಟ್ಗೆ ಆಕ್ಟಿವೇಶನ್ ಮಾಡಿದ್ದೀನಿ. ಹಳೆ ಸ್ಟೀರಿಂಗ್ ಇಲ್ಲಿದೆ. ಇನ್ನೊಂದು ಹೊಸ ಕೆಲಸ ಏನಂದರೆ, ಕೆಲವು ಕಸ್ಟಮರ್ಗೆ ನಮ್ಮ ಗ್ಯಾರೇಜ್ ನಿಮಗೆ ಪೂರ್ತಿ ತೋರಿಸ್ತೀನಿ, ನೋಡ್ಬೋದು. ಮಾಡಿಫೈ ಬೇಕಾದರೆ ನಿಮಗೆ ಗ್ಯಾರೇಜು ಈ ಥರ ಮಾಡಿಫೈನು ಕೆಲಸ ಆಗುತ್ತೆ. ಇಂಜಿನ್ ವರ್ಕು, ಹಾರ್ಡ್ವೇರು, ಆಮೇಲೆ ನಿಮಗೆ ಬಂಪರು, ಸ್ಕರ್ಟಿಂಗು, ಅದೆಲ್ಲ ನೋಡ್ಬೋದು ನೀವು. ಗ್ಯಾರೇಜು ಎಲ್ಲ ಮಾಡಿಫೈ ಫಸ್ಟ್ ನಮ್ಮ ವಿಡಿಯೋನಲ್ಲಿ ಇದು ನಿಮಗೆ ತೋರಿಸ್ತಾ ಇರೋದು. ಈ ಥರ ಕೆಲಸ ಆಗ್ತಾ ಇರೋದು ನಮ್ಮ ವಿಡಿಯೋನಲ್ಲಿ ನಿಮಗೆ ತೋರಿಸ್ತಾ. ಈ ಗಾಡಿನೂ ಬಂದಿರೋದು ಸೇಮ್. ಇವಾಗ ನಾವು ಇದಕ್ಕೆ ಬ್ಲ್ಯಾಕ್ ಟಾಪ್ ಮಾಡಿದ್ದೀನಿಲ್ಲ, ಸೊ ಅದೇ ಥರ ಇದೂ ಟಾಪು ಬ್ಲ್ಯಾಕ್ ಮಾಡೋಕ್ಕೆ ಬಂದಿರೋದು ಪೈಂಟಿಂಗ್ಗೆ ಗಾಡಿ. ಸೊ ಇದೂ ಬೇಸಿಕ್ ಮಾಡಲ್. ಇದಕ್ಕೆ ನಾವು ಹೈಡ್ರೋ ಡಿಪ್ಪಿಂಗು ಇದರಲ್ಲಿ ಮಾಡಿದ್ದೀನಿ, ನೋಡ್ಬೋದು ನೀವು. ನೋಡಿ, ಇದೂ ಬೇಸಿಕ್ ಮಾಡಲ್ಲೇ. ಇದಕ್ಕೆ ಹೈಡ್ರೋ ಡಿಪ್ಪಿಂಗ್ ಡಿಪೆಂಡೆಂಟ್ ಕಸ್ಟಮರ್ ಯಾವ್ದು ಹೇಳ್ತೀರಾ ಆ ಪೀಸ್ ನಿಮಗೆ ನಾವು ಮಾಡ್ಕೊಡ್ತೀನಿ. ನೀವು ಎಲ್ಲೆಲ್ಲಿ ಹೇಳ್ತೀರಾ ಆ ಪೀಸ್ ನಿಮಗೆ ಆಗುತ್ತೆ. ಇದಕ್ಕೆ ನೋಡಿ, ಇಲ್ಲಾಗಿದೆ, ಆಮೇಲೆ ನಿಮಗೆ ಇಲ್ಲಿ ಕನ್ಸೋಲ್ ಹತ್ರ ಆಗಿದೆ, 4 ಡೋರ್ ಪ್ಯಾಡಿಗೆ ಆಗಿದೆ. ಸೊ ಆ ಥರ ಡಿಪೆಂಡ್, ನಿಮಗೆ ಏನೇನು ನೀವು ಕಸ್ಟಮರ್ ಹೇಳ್ತೀರಾ ಆ ಥರ ನಾವು ನಿಮಗೆ ಮಾಡಿ ಕೊಡ್ತೀನಿ. ಇಲ್ಲಿ ಜಸ್ಟ್ ನಿಮಗೆ ಮೆಕ್ಯಾನಿಕ್ ಲೈನ್ ಕೆಲಸ, ಹಾರ್ಡ್ವೇರು, ಇಂಜಿನ್ ವರ್ಕು, ಮಾಡಿಫೈ, ಆ ಥರ ಕೆಲಸ ಇಲ್ಲಿ ನಮ್ಮ ಗ್ಯಾರೇಜ್ನಲ್ಲಿ ನಿಮಗೆ ನಡೆಯೋದು. ಗ್ಯಾರೇಜ್ ನೋಡ್ಬೋದು, ಈ ಥರ ಶೆಡ್ಡಿಂಗ್ ಇದೆ, ರೂಮು, ಗಿಂಟಿಂಗ್ ಮಾಡೋಕ್ಕೆ. ಇದೆಲ್ಲ ಪೈಂಟಿಂಗ್ ಜಾಬ್ದು ಕೆಲಸ. ಇದಕ್ಕೆ ಟಾಪೇ ನಿಮಗೆ ಲುಕ್ಕೇ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಇದು ಈ ಕೆಲಸ ಇಲ್ಲಿ ನಡೀತಾ ಇದೆ. ನೆಕ್ಸ್ಟ್ ಇಲ್ಲಿ ಬಂದರೆ ನಿಮಗೆ ಹೈಡ್ರೋ ಡಿಪ್ಪಿಂಗ್ ಮಾಡ್ತೀರಲ್ಲ, ಆ ಮಿಷಿನ್ನು ನಿಮಗೆ ತೋರಿಸ್ತೀನಿ, ನೀವು ನೋಡ್ಬೋದು. ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಇದು ಹೈಡ್ರೋ ಡಿಪ್ಪಿಂಗ್ ಮಿಷಿನ್ನು ನೋಡ್ಬೋದು ನೀವು. ಇದೆಲ್ಲ ಇದೆ. ಇದೆಲ್ಲ ನಿಮಗೆ ಹೈಡ್ರೋ ಡಿಪ್ಪಿಂಗ್ ನಾವು ಮಿಷಿನ್ ಎಲ್ಲ ಯೂಸ್ ಮಾಡಿ ಏನು ಕೆಮಿಕಲ್ ಹಾಕಬೇಕು, ಏನು ಯೂಸ್ ಮಾಡಬೇಕು, ಇದು ಟ್ಯಾಂಕು ನೋಡ್ಬೋದು ನೀವು. ಇದು ಮೆಟೀರಿಯಲನ್ನು ನೋಡ್ಬೋದು ನೀವು. ಸೊ ಈ ಥರ ನಿಮಗೆ ನಾವು ಕೆಲಸ, ಏನು ಗಾಡಿ, ಯಾವ ಗಾಡಿ ಏನೋ ಇರಲಿ, ನಮ್ಮ ಹತ್ರ ಕೆಲಸ ನಿಮಗೆ ಮಾಡಿಕೊಡ್ತೀವಿ. ಡಿಪೆಂಡ್. ನೆಕ್ಸ್ಟು ಬಂದ್ಬಿಟ್ಟು ಯಾವ ಗಾಡಿನೂ ಇರಲಿ, ಅಟ್ಲೀಸ್ಟ್ ಹೈಡ್ರೋ ಡಿಪ್ಪಿಂಗ್ ಮಾಡೋಕ್ಕೆ ನಮಗೆ 2 to 3 ಡೇಸ್ ನಮಗೆ ಬೇಕೇ ಬೇಕು. ಸೊ ಆಲ್ಮೋಸ್ಟ್ ಇದು ಮಿಷಿನರಿ ಎಲ್ಲ ನೋಡ್ಬೋದು ನೀವು. ಮಿಷಿನರಿ ಎಲ್ಲ ಏನಿದೆ ಅಂತ ಇದು ಕೆಲಸ ಆಗ್ತಾ ಇದೆ. ಇಲ್ಲಿ ಸ್ಕರ್ಟಿಂಗು, ಓಲ್ಡ್ ಸ್ಯಾಂಟ್ರೋಗೂ ಪೈಂಟಿಂಗ್ ನಡೀತಾ ಇದೆ.
ಇದು ಒಂದು ಗಾಡಿ ಇತ್ತು. ಈ ಬೆಲಿನೋ ತೋರಿಸಲ್ಲ ನಿಮಗೆ. ಈ ಬೆಲಿನೂ ಫುಲ್ ರೆಡಿ ಆಗಿದೆ. ಸೊ ಇವ್ರಿಗೆ ಟಾಪ್ ಇದೆ ಅಲ್ಲ, ಅದು ಬ್ಲಾಕ್ ಮಾಡಬೇಕು. ಒಂದು ಅಮೇಜ್ ಬಂದಿದೆ ಗಾಡಿ, ಜಾಜು ಅಮೇಜು. ಆ ಗಾಡಿ ಮೆಕ್ಯಾನಿಕ್ ಲೈನ್ ಸ್ವಲ್ಪ ಕೆಲಸ ಇದೆ. ಫ್ರಂಟ್ ಗ್ಲಾಸ್ ಒಡೆದೋಯ್ತು ಇದಕ್ಕೆ. ಸೊ ಆ ಗ್ಲಾಸು ರೆಡಿ ಮಾಡ್ತಾ ಇದ್ದೀನಿ. ಒಂದು ಇನೋವಾ ಇದೆ, ಇನೋವಾಗೇನು ಕೆಲಸ ನಡೀತಾ ಇದೆ. ಒಂದು ಟಾಟಾ, ಯಾವುದಿದು ಗಾಡಿ ಟಾಟಾದು ಒಂದು ಬಂದಿದೆ, ಅದು ಕೆಲಸ ನಡೀತಾ ಇದೆ. ನೆಕ್ಸ್ಟ್ ಇಲ್ಲಿ ಬಂದರೆ ನಿಮಗೆ ಒಂದು ಬ್ರೀಜ್ ಆಚೆ ಇದೆ, ಅದನ್ನು ನಡೀತಾ ಇದೆ. ಸೊ ಮೋಸ್ಟ್ ಆಫ್ ಆಲ್ ನಿಮಗೆ ಇಲ್ಲಿ ಬಂದ್ಬಿಟ್ಟು ಮೆಕ್ಯಾನಿಕ್ ಲೈನ್ ಕೆಲಸ ಪ್ಲಸ್ ನಿಮಗೆ ಮಾಡಿಫೈ ಕೆಲಸ ಅದೆಲ್ಲ ನಡೀತಾ ಇದೆ. ಸೊ ಇದು ಒಂದು ನಮ್ಮ ಗ್ಯಾರೇಜ್ನಲ್ಲಿ ನಾವು ವಿಡಿಯೋ ಮಾಡೋಣ ಅಂತಾನೆ ಇದೆಲ್ಲ ಬರೋದು. ನಿಮಗೆ ಮಾರುತಿ ಜೆನ್ಯೂನ್ ಪಾರ್ಟ್ಸೇ ನಾವು ಹಾಕ್ತಾ ಇರೋದು. ಆಫ್ಟರ್ ಮಾರ್ಕೆಟ್ ಏನು ಇದಕ್ಕೆಲ್ಲ ಬರಲ್ಲ. ಸೊ ಇದು ಪ್ರೊಸೆಸಿಂಗ್ ನಡೀತಾ ಇದೆ. ಒಂದು ನಾವು ಬಂದ್ಬಿಟ್ಟು ನ್ಯೂ ಶಿಫ್ಟ್ಗೆ ಒಂದು ಫುಲ್ ಆಲ್ಮೋಸ್ಟ್ ಇದು ಗಾಡಿ ಕಂಪ್ಲೀಟ್ ಆಗೋಕ್ಕೆ ನಮಗೆ ಒಂದು 2 days 3 days ಆಗುತ್ತೆ. ಸೊ ಅದಕ್ಕೆ ಒಂದು ವಿಡಿಯೋ ಮಾಡಿಬಿಡೋಣ ಅಂತ ಒಂದು ಮಾಡಿದ್ದೀನಿ. ಈ ಫಿನಿಶಿಂಗು ನೋಡ್ಬೋದು ನೀವು. ಪೈಂಟಿಂಗ್ ಮಾಡಿದ್ರೂ ನಾವು ಒರಿಜಿನಲ್ ಥರ ಫಿನಿಶಿಂಗ್ ಮಾಡಿ ನಾವು ಇದಕ್ಕೆ ಕೆಲಸ ಮಾಡಿರೋದು. ಈ ಕೆಲಸನೂ ನೀವು ನೋಡ್ಬೋದು. ರ್ಯಾಪಿಂಗು ಒಂದು ಕ್ರೂಸ್ ಕಂಟ್ರೋಲ್, ಶಿಫ್ಟ್ ಇರಲಿ, ಡಿಸೈರ್ ಇರಲಿ, ಹೊಸ ಜನ್ರೇಷನ್ ಇವಾಗ ಬಂದಿದೆಯಲ್ಲ, ಸೊ ಆ ಗಾಡಿಗೆ ಕ್ರೂಸ್ ಕಂಟ್ರೋಲು ನಮ್ಮ ಹತ್ರ ಅವೈಲಬಲ್ ಇದೆ. ಸೊ ಇದು ಡಿಪ್ಪಿಂಗ್ ಕೆಲಸ ನಿಮಗೆ ಈ ಥರ ಬೇಜಾನಿದೆ. ಎಲ್ಲ ವೀಡಿಯೋನಲ್ಲಿ ತೋರ್ಸೋಕ್ಕಾಗಲ್ಲ ಅಂತ ನಾವು ಒಂದು 4-5 ಡಿಸೈನ್ ಇಕ್ಕಿದ್ದೀನಿ. ಈ ಗಾಡಿಗೆ ಕಸ್ಟಮರು ಇದು ಸೆಲೆಕ್ಷನ್ ಮಾಡಿದ್ದಾರೆ. ಸೊ ಇದು ಒಂದು ನಿಮಗೆ ಆಗುತ್ತೆ. ಮೋಸ್ಟ್ಲಿ ಫಾರ್ ವೀಡಿಯೋ ದಿಸ್ ಒನ್ ಓನ್ಲಿ ಫಾರ್ ಕ್ರೂಸ್ ಕಂಟ್ರೋಲ್ಗೆ ನಾವು ಮಾಡಿದ್ದೀನಿ. ಇವಾಗ ನೋಡಿ, ಇದು ಆನ್ ಇದೆ, ಆಫ್ ಮಾಡ್ರೆ ಹಾಫು, ತಿರ್ಗಿ ಆನ್ ಮಾಡ್ರೆ ಆನ್. ಮೀಟ್ರ್ನಲ್ಲಿ ಶೋನು ಆಗ್ತಾ ಇದೆ ನಿಮಗೆ. ಪ್ಲಸ್ ಟಾಪ್ ಮಾಡಲ್ ಸ್ಟೀರಿಂಗ್ ಹಾಕೋದು ನಾವು ಅದಕ್ಕೆ ಒಂದು ಬೆನಿಫಿಟ್ ಥರನೇ ಮಾಡಿ ಫಿಟ್ ಮಾಡಿರೋದು ಒಂದು. ನೆಕ್ಸ್ಟ್ ಇದಕ್ಕೆ ಬಂದುಬಿಟ್ಟು ಕೆಲವು ಕಸ್ಟಮರ್ಗೆ ಏನು ಕನ್ಫ್ಯೂಷನ್ ಇರ್ತದೆ ಅಂದರೆ ವಾರಂಟಿ ಅವಾಯ್ಡ್ ಆಗತ್ತಾ, ಏನಾದ್ರು ವೈರಿಂಗ್ ಕಟ್ ಆಗತ್ತಾ, ಟ್ಯಾಂಪರಿಂಗ್ ಆಗತ್ತಾ ಅಂತ ಅದು ಕ್ವಶನ್ ಇರ್ತದೆ. ಸೊ ವಾರಂಟಿಗೂ ಇದಕ್ಕೆ ಏನೂ ಸಂಬಂಧ ಇಲ್ಲ ಒಂದು. ನೆಕ್ಸ್ಟ್ ಬಂದುಬಿಟ್ಟು ಕಂಪ್ನಿಯವರು ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ಗೆ ನಾವು ಏನು ಪರ್ಚೇಸಿಂಗ್ ಮಾಡಬೇಕು ಆ ಪರ್ಚೇಸಿಂಗ್ ಮಾಡ್ರಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಆಗುತ್ತೆ ಒಂದು. ಇವಾಗ ನೋಡಿ, ಒಂದು ಮಾರುತಿಯವರು ಏನು ಮಾಡಿದ್ದಾರೆ, ಈ ಥರ ಬೇಸಿಕ್ ಮಾಡಲ್ ಸ್ಟೇರಿಂಗ್ ಕೊಟ್ಟಿದ್ದಾರೆ. ಯಾವ ಥರ? ಈ ಥರ ಕೊಟ್ಟಿದ್ದಾರೆ. ಸೊ ಈ ಸ್ಟೇರಿಂಗ್ ತೆಗಿಬಿಟ್ಟು ಮಾರುತಿದು ನಾವು ಟಾಪ್ ಮಾಡಲ್ ಸ್ಟೇರಿಂಗ್ ಆದರೆ ಏನಕ್ಕೆ ವಾರಂಟಿ ಹೋಗುತ್ತೆ ನಿಮಗೆ? ಒಂದು ಗೇರ್ ನಾಬ್ ಬೇಸಿಕ್ ಮಾಡಲ್ ಕೊಟ್ಟಿದ್ದಾರೆ, ಅದು ತೆಗಿಬಿಟ್ಟು ನಾವು ಟಾಪ್ ಮಾಡಲ್ದು ಆದರೆ ಏನಕ್ಕೆ ವಾರಂಟಿ ಹೋಗುತ್ತೆ? ಇನ್ನೊಂದು ಹೊಸ ಕೆಲಸ, ಈ ಗಾಡಿಗೆ ನಿಮಗೆ AC ಹಿಂದ್ಗಡೆ ಬರಲ್ಲ. ಇದು ನೋಡ್ಬೋದು ನೀವು, ಎಲ್ಲ ಬಿಚ್ಚಿದ್ದೀನಿ ಗಾಡಿ. ಸೊ ACನೂ ಬರಲ್ಲ ಇದು. ಸೊ ACನೂ ನಮ್ಮ ಹತ್ರ ಶಿಫ್ಟ್ ಇರಲಿ, ಶಿಫ್ಟ್ ಡಿಸೈರ್ ಇರಲಿ, ಹೊಸ ಗಾಡಿಗೆ ವಿತ್ AC ಆಕ್ಟಿವೇಶನ್ ಜೊತೆಯಲ್ಲಿ ನಿಮಗೆ ನಮ್ಮ ಹತ್ರ ಪಾರ್ಟ್ಸು ಅವೈಲಬಲ್ ಇದೆ. ಓನ್ಲಿ ಫಾರ್ ವಿಡಿಯೋ ಇದು ಹೊಸ ಶಿಫ್ಟ್ಗೆ ಮಾತ್ರ. ಇದು ಇವಾಗ ಬರ್ತಾ ಇದಲ್ಲ ಹೊಸ ಶಿಫ್ಟು, ಆ ಗಾಡಿಗೆ ಮಾತ್ರ ಕ್ರೂಸ್ ಕಂಟ್ರೋಲ್ ಇವಾಗ ನಾವು ಆಕ್ಟಿವೇಶನ್ ಮಾಡಿ ಕೊಡ್ತಾ ಇರೋದು. ಇದಕ್ಕಿಂತ ಹಳೆ ಮಾಡಲ್ ಇದೆಯಲ್ಲ, ಅದಕ್ಕೆ ಮಾಡ್ತಾ ಇಲ್ಲ ನಾವು. ಯಾಕೆಂದರೆ ಟೇಮೇ ಸೆಟ್ ಆಗ್ತಾ ಇದ್ದು ನೋಡ್ಬೋದು ನೀವು. ಫಸ್ಟ್ ಟೈಮ್ ಈ ಥರ ವಿಡಿಯೋ ನಾನು ಮಾಡ್ತಾ ಇರೋದು. ಎಲ್ಲ ಗಾಡಿ ಓಪನ್ ಇರೋದು, ಈ ಥರ ವಿಡಿಯೋ ಫಸ್ಟ್ ಟೈಮ್ ಮಾಡ್ತಾರೆ. ಆ ಗಾಡಿಗೆ ನಮಗೆ ಟೇಮ್ ಸೆಟ್ಟಿಂಗ್ ಆಗ್ತಲ್ಲ. ಸೊ ಆದರೆ ಅದನ್ನು ವಿಡಿಯೋನಲ್ಲಿ ಹಾಕ್ತೀನಿ. ಆ ಕಸ್ಟಮರ್ ನೋಡಿಬಿಟ್ಟು ಫೋನ್ ಮಾಡ್ಬೋದು ನೀವು. ಒಂದು ಕಂಪ್ನಿಯಿಂದಾನೇ ಇದು ಸಿಸ್ಟಮ್ ಅವರು ಕೊಟ್ಟಿದ್ದಾರೆ. ಸೊ ಕಂಪ್ನಿಯಿಂದ ಬೇಸಿಕ್ ಸ್ಪೀಕರ್ ಕೊಟ್ಟಿದ್ರು, ಅದೆಲ್ಲ ತೆಗಿಬಿಟ್ಟು ಏನೇನೋ ಮಾಡಿದ್ದಾರೆ ಅವರು. ಸೊ ಎಲ್ಲ ಅದು ನಿಮಗೆ ವಿಡಿಯೋ ತೋರಿಸೋಣ ಅಂತ ನೋಡ್ಬೋದು ನೀವು. ಯಾವ ಥರ ಏನೇನೋ ಮಾಡಿಬಿಟ್ಟಿದ್ದಾರೆ. ಅದಕ್ಕೆಲ್ಲ ತೆಗಿಬಿಟ್ಟು ನಾವು ತಿರ್ಗಾ ನಾವು ಫಿಟ್ ಮಾಡೋ ಥರ ಕೆಲಸ ನಿಮಗೆ ಮಾಡ್ತೀನಿ ಒಂದು. ಬಟ್ ಇಷ್ಟೇ ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿದ್ದು ವಿಡಿಯೋ ನಾನು ಹಾಕಲ್ಲ. ಇದು ನೋಡ್ಕೊಡಿ, ಕಂಪ್ಲೀಟ್ ಆಗಿದ್ದು ವಿಡಿಯೋ ಅದು ಆಗಲ್ಲ. ಏನು ಕೆಲಸ ನಡೀತಾ ಇದೆ ಸೇಮ್ ನಿಮಗೆ ಅದೇ ಕೆಲಸ ವಿಡಿಯೋನಲ್ಲಿನೇ ತೋರಿಸಿದ್ದೀನಿ. ಒಂದು ಸ್ಟೇರಿಂಗ್ ಹಾಕ್ಬಿಟ್ಟು, ಒಂದು ಡಿಪ್ಪಿಂಗು, ಅವರ ಆಂಪ್ಲಿಫೈರ್ ಇದೆ, ಅವ್ರದ್ದೇ ಸಿಸ್ಟಮ್ ಇದೆ, ಅದೆಲ್ಲ ಹಾಕಿದ್ದಾರೆ. ಏನೇನೋ ಫಿಟ್ ಮಾಡಿ ನಾವು ಫಿಟ್ ಮಾಡ್ತೀವಿ. ಮೋಸ್ಟ್ಲಿ ಫಾರ್ ವಿಡಿಯೋ ದಿಸ್ ಒನ್ ಓನ್ಲಿ ಫಾರ್ ಕ್ರೂಸ್ ಕಂಟ್ರೋಲ್ 2025 ಮಾಡಲ್ಗೂ ನಮ್ಮ ಹತ್ರ ಕ್ರೂಸ್ ಕಂಟ್ರೋಲ್ ಇವಾಗ ಆಕ್ಟಿವೇಶನ್ ಆಗ್ತಾ ಇದೆ. ಡಿಸೈರ್ ಇರಲಿ, ಶಿಫ್ಟ್ ಇರಲಿ, ಆಟೋಮೆಟಿಕ್ ಇರಲಿ, ಮ್ಯಾನುವಲ್ ಇರಲಿ, ಯಾವ ಗಾಡಿನೂ ಇರಲಿ ನಮ್ಮ ಹತ್ರ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಮಾಡ್ಬೋದು. ACನೂ ಇರಲಿ, ಡಿಸೈರ್ ಇರಲಿ, ಶಿಫ್ಟ್ ಇರಲಿ, ಅದಕ್ಕೂ AC ನಿಮಗೆ ಅವೈಲಬಲ್ ಇದೆ. ಆಮ್ರೆಸ್ಟ್ ಈ ಗಾಡಿಗೆ ಬರಲ್ಲ, ಬರೀ ಹಿಂದ್ಗಡೆ ಚಾರ್ಜರ್ ಪ್ಲಸ್ AC ಅಷ್ಟೇ ನಿಮಗೆ ಬರೋದು. ಆಮ್ರೆಸ್ಟ್ ಈ ಗಾಡಿಗೆ ಬರಲ್ಲ. ಡಿಸೈರ್ ಇರಲಿ, ಶಿಫ್ಟ್ ಇರಲಿ, ಎರಡೂ ಅಷ್ಟೇ. ಇದು ಒಂದು ರ್ಯಾಪಿಂಗ್ ಕೆಲಸನೂ ನೋಡ್ಬೋದು ನೀವು.
ಇದು ಪೈಂಟ್ ಮಾಡಿಸಿರೋದು. ನಿಮಗೆ ರ್ಯಾಪಿಂಗ್ ಬೇಕಂದ್ರೆ ರ್ಯಾಪಿಂಗ್ ಮಾಡಿಸ್ಬೋದು.